ಹಾಸನದ ಮೊಸಳೆ ಹೊಸಳ್ಳಿ ಬಳಿ ಭೀಕರ ಅಪಘಾತ ಸಂಭವಿಸಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಘಟನಾ ಸ್ಥಳಕ್ಕೆ ವಿಪಕ್ಷ ನಾಯಕ ಆರ್ ಅಶೋಕ್ ಭೇಟಿ ನೀಡಿದ್ದಾರೆ. ಮೊಸಳೆ ಹೊಸಳ್ಳಿ ಗ್ರಾಮಕ್ಕೆ ಭೇಟಿ ನೀಡಿದ್ದಾರೆ ಆರ್ ಅಶೋಕ್ ಅವರು. ಘಟನೆಯ ಬಗ್ಗೆ ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ. ಇನ್ನು ಈ ಸಂದರ್ಭದಲ್ಲಿ ಸರ್ಕಾರ ಹೆಚ್ಚಿನ ಪರಿಹಾರವನ್ನ ನೀಡಬೇಕು ಅಂತ ಆರ್ ಅಶೋಕ್ ಒತ್ತಾಯವನ್ನ ಮಾಡಿದ್ದಾರೆ. ಘಟನೆಯಲ್ಲಿ ಮೃತಪಟ್ಟವರಿಗೆ ಸರ್ಕಾರ 5 ಲಕ್ಷ ರೂಪಾಯಿ ಪರಿಹಾರವನ್ನು ಘೋಷಿಸಿದೆ. ಆದರೆ ಹೆಚ್ಚಿನ ಮೊತ್ತದ ಪರಿಹಾರವನ್ನ ನೀಡಬೇಕು ಅಂತ ಆರ್ ಅಶೋಕ್ ಅವರು ಆಗ್ರಹ ಮಾಡಿದರು. ಈಗ ಆರ್ ಅಶೋಕ್ ಅವರು ನಮ್ಮ ಜೊತೆಗಿದ್ದಾರೆ, ಅವ್ರು ಮಾತಾಡ್ಸೋಣ. ನಾನು ಜಿಲ್ಲಾಧಿಕಾರಿಗಳ ಜೊತೆ ಎಲ್ಲ ಮಾತಾಡ್ತೀನಿ, ನೋಡಿದ್ದೀನಿ ಪ್ರಾಥಮಿಕ ಇಲ್ಲಿ ಸ್ಥಳದಲ್ಲಿ ಬಂದು ಏನಾಗಿದೆ ಅನ್ನೋ ಅನಾಹುತ. ಸರ್ಕಾರನೂ ಕೂಡ ಇನ್ನು ಮುಂದೆ ಈ ಥರ ಪ್ರೊಫೆಷನ್ಗಳು ಯಾವುದೇ ಪ್ರೊಫೆಷನ್ ಇರಲಿ ಮಾಡುವಾಗ ಎರಡೂ ಕಡೆ ರಸ್ತೆಗೂ ಪೊಲೀಸರ ಬಂದೋಬಸ್ತು ಮಾಡಿದ್ರೆ ಈ ಥರದ ಘಟನೆಗಳಾಗ್ತಾ ಇಲ್ಲ. ಇವರು ಒಂದು ಸೈಡ್ ಪೊಲೀಸ್ ಬಂದೋಬಸ್ತ್ ಮಾಡ್ಕೊಂಡಿದ್ದಾರೆ, ಎದುರುಗಡೆ ರೋಡ್ಗೆ ಮಾಡಿರಲಿಲ್ಲ. ಅದು ಆ ಸ್ಪೀಡಲ್ಲಿ ಬಂದಂಥ ವೆಹಿಕಲ್ನ ಸ್ಟಾಪ್ ಮಾಡಬೇಕಾಯಿತು, ಅದನ್ನು ಮಾಡಿಲ್ಲ. ಅದೆಲ್ಲ ಸ್ವಲ್ಪ ಇದೆ. ನಾನು ಇದರಲ್ಲಿ ಪಾಲಿಟಿಕ್ಸ್ ನೋ ಪಾಲಿಟಿಕ್ಸ್. ಮುಂದೆ ಈ ಥರದ ಘಟನೆ ಆಗದಂಗೆ ಸರ್ಕಾರ ನೋಡ್ಕೊಬೇಕು. ಕೂಡಲೇ ಸರ್ಕ್ಯುಲರ್ ಹೊರಡಿಸಿ ಈ ಥರದ ಪ್ರೊಫೆಷನ್ ಬರೋ ಟೈಮಲ್ಲಿ ಒಂದು ಅರ್ಧ ಕಿಲೋಮೀಟ್ರ್ ದೂರದಲ್ಲೇ ವೆಹಿಕಲ್ನ ಸ್ಲೋ ಡೌನ್ ಮಾಡೋವಂಥದ್ದು ಈ ಥರದ್ದೆಲ್ಲ ಮಾಡಬೇಕು. ಇದು ಸ್ಥಳೀಯರು ಹೇಳ್ತಾ ಇದ್ದಾರೆ ಹಂಪಿಲ್ಲ, ಅದಕ್ಕೋಸ್ಕರ ಹಿಂಗೆಲ್ಲ ಆಯಿತು ಅಂತ. ಸೊ ಅದನ್ನು ಕೂಡ ನಮ್ಮ ಪೊಲೀಸ್ ಇಲಾಖೆ ಜೊತೆ ಮಾತಾಡ್ತೀನಿ, ಇಮಿಡಿಯೇಟಾಗಿ ಹಂಪ್ ಹಾಕುವಂಥ ವ್ಯವಸ್ಥೆಯನ್ನು ಮಾಡಿಸ್ತೀನಿ. ಸರ್, ಚಾಲಕ ಅಂದರೆ ನೀವು ಪೊಲೀಸರಿಂದ ಮಾಹಿತಿ ಪಡ್ಕೊಂಡ್ರೆ ಸರ್, ಚಾಲಕ ಏನಾದ್ರು ಮದ್ಯಪಾನ ಮಾಡಿದ್ನಂತ ಪ್ರಾಥಮಿಕ ಮಾಹಿತಿಯನ್ನು ತಿಳ್ಕೊಂಡ್ರೆ ಸರ್? ಕೇಳಿದೆ ನಾನು ಪೊಲೀಸರು, ಅವನಿಗೂ ಹೊಡೆದ್ಬಿಟ್ಟಿದ್ದಾರೆ, ಅವನು ಸೀರಿಯಸ್ ಆಗಿದ್ದಾನೆ, ಅದಕ್ಕೆ ಅಡ್ಮಿಟ್ ಮಾಡಿದಿರಿ. ಅವನದು ಬಾಡಿಯಲ್ಲಿ ಇದೆಲ್ಲ ತೊಗೊತೀರಿ, ಸ್ಲ್ಯಾಬ್ ತೊಗೊಂಡು ಫೋರೆನ್ಸಿಕ್ ಎಲ್ಲ ಕಳಿಸ್ಕೊಡ್ತೀರಿ. ಅಲ್ಲಿ ರಿಪೋರ್ಟ್ ಬಂದಮೇಲೆ ಅದ್ರ ಮೇಲೆ ಆ್ಯಕ್ಷನ್ ಆಗುತ್ತೆ. ಸ್ಥಳೀಯರು ಒಂದು ಒತ್ತಾಯ ಮಾಡ್ತಾ ಇದ್ದಾರೆ, ಅಂದರೆ ರೈತರ ಮಕ್ಕಳು ಸತ್ತರೆ 5 ಲಕ್ಷ ಮಾತ್ರ ಪರಿಹಾರನ ಸರ್ಕಾರ ಕೊಡುವಂಥದ್ದು, ಬೇರೆಯವರು ಸತ್ತರೆ 50 ಲಕ್ಷ ಎಲ್ಲ ಪರಿಹಾರ ಕೊಡುತ್ತೆ ಸರ್ಕಾರ, ರೈತರ ಮಕ್ಕಳಿಗೆ ಯಾಕೆ 5 ಲಕ್ಷ ಪರಿಹಾರ ಅಂತ ಸ್ಥಳೀಯರು ಒತ್ತಾಯ ಮಾಡ್ತಾ ಇದ್ದಾರೆ ಸರ್. ಸಚಿವರ ಮುಂದೆನೂ ಕೂಡ ಈ ಡಿಮ್ಯಾಂಡ್ ಇಟ್ಟರು ಸರ್. ನೋಡಿ, ಇದು ಕೇಸ್ ಟು ಕೇಸ್ ಡಿಫರೆಂಟ್ ಆಗಬೇಕು. ಬಡವ್ರ ಮಕ್ಕಳಿದ್ದಾಗ ಒಂಥರ ಧಾರಾಳವಾಗಿ ಪರಿಹಾರವನ್ನು ಕೊಡಬೇಕು. ನಾವೆಲ್ಲ ಈ ದನ ಕಳ್ತನ ಮಾಡ್ತಾ ಇರೋರು ಸತ್ತಾಗೂ ಕೂಡ ಪರಿಹಾರಗಳು ಕೊಟ್ಟಿದ್ದೀರಿ. ಈ ಥರದ್ದೆಲ್ಲ ನೋಡಿದ್ದೀರಿ. ನಾವು ಬೇರೆ ಬೇರೆ ರಾಜ್ಯಕ್ಕೆ ಪರಿಹಾರವನ್ನು ಕೊಡೋಕ್ಕೆ ಉದಾರತೆಯಿಂದ ಕೊಟ್ಟಿದ್ದೀರಿ. ನಾನು ವಿಧಾನಸಭೆ ಅಧಿವೇಶನದಲ್ಲೂ ಮಾತಾಡಿದ್ದೀನಿ ಇದ್ರ ಬಗ್ಗೆ. ನಮ್ಮ ಮಕ್ಕಳು ಸತ್ತಾಗ, ನಮ್ಮ ಮನೆ ಮಕ್ಕಳು ಸತ್ತಾಗ, ನಮ್ಮ ರಾಜ್ಯದವ್ರು ಸತ್ತಾಗ ಉದಾರತೆಯನ್ನು ಕೊಡಬೇಕು. ಅದಕ್ಕೆ ಕಾನೂನು ನೋಡೋಕೆ ಹೋಗ್ಬಾರ್ದು, ಉದಾರತೆಯನ್ನು ತೋರಬೇಕು. ಆ ಸರ್ಕಾರ ಅದನ್ನು ತೋರ್ತೈತೆ ಅನ್ನೋ ವಿಶ್ವಾಸ ನನಗಿದೆ. ಕೊನೆಯ ಪ್ರಶ್ನೆ, ಎಲ್ಲರೂ ಕೂಡ ಈ 3 ಜನರು ಕೂಡ ಲಾಸ್ಟ್ ಸೆಮಿಸ್ಟರಲ್ಲಿ ಇದ್ದರು ಸರ್, ಇಂಜಿನಿಯರಿಂಗ್ ಪದವಿ ಓದ್ತಾ ಇದ್ರು. ಹೂನಪ್ಪ, ಅದನ್ನೇ ಪಾಪ ಅವರೇ ಸಂಸಾರದ ಆಧಾರವಾಗಿರ್ಬೇಕಾಗಿದ್ದವರೇ ಇವರು ಕಳ್ಕೊಂಡಿದ್ದಾರೆ. ಅವರು ಇಡೀ ಕುಟುಂಬ ಇವತ್ತು ಅನಾಥ ಆಗ್ತಾ ಇದೆ. ಅದಕ್ಕೋಸ್ಕರ ಹೆಚ್ಚಿನ ಪರಿಹಾರ ಕೊಡಬೇಕು ಅನ್ನೋ ಆಗ್ರಹವನ್ನು ಮಾಡ್ತಾರೆ. ಇದಿಷ್ಟು ವಿಪಕ್ಷ ನಾಯಕ ಆರ್ ಅಶೋಕ್ ಅವರ ಮಾತಾಗಿರುವಂಥದ್ದು. ಕ್ಯಾಮ್ರಾಮನ್ ಸತಿ ಜೊತೆಗೆ ಹಾಲ್ದೂರ್ ಕಿರಣ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಹೊಸಲೆ ಮೊಸಳೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.